ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಆತಂಕ ಹೆಚ್ಚುತ್ತಾ ಇದೆ ಕ್ಷಣ ಕ್ಷಣಕ್ಕೂ ಕೂಡ. ಈ ಮಧ್ಯೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕಿಸ್ತಾನದ ವಾಚ್ ಟವರ್ನಲ್ಲಿದ್ದಂಥ ಪಾಕ್ ಧ್ವಜ ಮಾಯ ಆಗಿದೆ. ಭಾರತ ದಾಳಿ ಮಾಡುತ್ತೆ ಅನ್ನುವಂಥ ಆತಂಕದಲ್ಲಿ ವಾಚ್ ಟವರ್ನಲ್ಲಿದ್ದಂಥವರು ಕಾಲು ಕಿತ್ತಿದ್ದಾರೆ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಕೊನೆಗೆ ವಾಚ್ ಟವರ್ನಲ್ಲಿ ಪಾಕಿಸ್ತಾನದ ಧ್ವಜವನ್ನ ಅಲ್ಲಿನ ಅಧಿಕಾರಿಗಳು ಮತ್ತೆ ಅಳವಡಿಸಿದ್ದಾರೆ. ಏಕಾಏಕಿ ವಾಚ್ ಟವರ್ನಲ್ಲಿದ್ದಂಥ ಪಾಕಿಸ್ತಾನದ ಧ್ವಜ ಕಾಣೆಯಾಗೋದಕ್ಕೆ ಕಾರಣ ಭಯಾನ, ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನ ಪಲಾಯನ ಮಾಡ್ತಾ ಇದೆಯಾ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ. ಪಾಕಿಸ್ತಾನದ ವಾಚ್ ಟವರ್ ಇದು ನೀವು ಗಮನಿಸ್ತಾ ಇರೋದು. ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವಂಥ ವಾಚ್ ಟವರ್, ಅದರ ಮೇಲಿದ್ದಂಥ ಈಗ ಕಾಣಿಸ್ತಾ ಇರುವಂಥ ಧ್ವಜ ಏನಿದೆ ಅದು ಇರಲಿಲ್ಲ ಅಲ್ಲಿ. ಕೊನೆಗೆ ಈಗ ಆ ಧ್ವಜವನ್ನು ಹಾಕಿದ್ದಾರೆ. ಧ್ವಜ ಇಲ್ಲದೆ ಇರುವಂಥ ದೃಶ್ಯ ಹಲವು ಕಥೆಗಳನ್ನು ಹೇಳ್ತಾ ಇತ್ತು. ಅಂದರೆ ಭಾರತ ದಾಳಿ ಮಾಡುತ್ತೆ, POK ಮೇಲೆ ಟಾರ್ಗೆಟ್ ಮಾಡೋದು ಖಚಿತ ಅಂತ ಗೊತ್ತಾದ ತಕ್ಷಣ ಅಲ್ಲಿದ್ದಂಥ ಸೇನಾ ಸಿಬ್ಬಂದಿ ಎಸ್ಕೇಪ್ ಆಗಿದ್ದಾರೆ, ಹೆದರಿ ಓಡಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯಾಗಿತ್ತು. ಎರಡು ದೃಶ್ಯ ನೋಡ್ತಾ ಇದ್ದೀರಿ ನೀವು. ಈಗ ಮತ್ತೆ ಪಾಕಿಸ್ತಾನ ಆ ಧ್ವಜವನ್ನು ವಾಚ್ ಟವರ್ನ ಮೇಲೆ ಅಳವಡಿಸಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ಈ ಬಾರಿ ಭಾರತ ಟಾರ್ಗೆಟ್ ಮಾಡೋದು POK ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಿದ್ದಾವೆ. ಈ ದೃಶ್ಯ ನೋಡ್ತಾ ಇದ್ರು ಕೂಡ ಅದೇ ಅನುಮಾನ ಪಾಕಿಸ್ತಾನವನ್ನು ಕಾಡ್ತಾ ಇದೆಯಾ ಅಂತ? ಖಂಡಿತವಾಗ್ಲೂ ರಕ್ಷತೆ. ಯಾಕಂದರೆ ಈಗಾಗಲೇ ಭಾರತ ನಡೆಸ್ತಿರುವಂತಹ ಸಿದ್ಧತೆಗಳನ್ನು ನೋಡಿದ್ರೆ ನಿಜವಾಗ್ಲೂ ಸಹಿತ ಪಾಕಿಸ್ತಾನಕ್ಕೆ ಒಂದು ರೀತಿಯಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿರೋದಂತೂ ಸತ್ಯ. ಕಾರಣ ಏನು ಅಂತಂದರೆ ಈ ಕೇವಲ ಧ್ವಜದ ವಿಚಾರವಾಗಲ್ಲ, ಧ್ವಜದ ವಿಚಾರವನ್ನು ಹೊರತುಪಡಿಸಿ ಈಗಾಗಲೇ ಏನಂತಂದರೆ ಬಹಳಷ್ಟು ಪಾಕಿಸ್ತಾನದ ಸೈನಿಕರು ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 4,500ರಿಂದ 5,000 ಜನ ಸೈನಿಕರು ಏನಂತಂದರೆ ಈಗಾಗಲೇ ತಮ್ಮ ಸೇವೆಗೆ ಏನಂದರೆ ನಿವೃತ್ತಿಯನ್ನು ಘೋಷಿಸಿಬಿಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ 250ಕ್ಕೂ ಹೆಚ್ಚು ಸೇನೆಯ ಅಧಿಕಾರಿಗಳು ಏನಂತಂದರೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಪ್ರಮುಖ ವಿಚಾರ. ಅದರ ಜೊತೆಗೆ ಅಲ್ಲಿರುವಂತಹ ಸಚಿವರುಗಳು ಸಹಿತ ಏನಂತಂದ್ರೆ ಅವರ ಸ್ಟೇಟ್ಮೆಂಟ್ಗಳನ್ನು ನೋಡ್ತಾ ಹೋದ್ರೆ ನೀವು ಪ್ರತಿ ಹಂತದಲ್ಲೂ ಸಹಿತ ಒಬ್ಬರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಕ್ಕಂತಹ 1 ಅಥವಾ 2 ಗಂಟೆಗಳ ನಂತರ ಆ ಸ್ಟೇಟ್ಮೆಂಟ್ ಚೇಂಜ್ ಆಗಿಬಿಡುತ್ತೆ. ಅಂದ್ರೆ ಮೊದಲು ಯುದ್ಧಕ್ಕೆ ಸನ್ನದ್ಧರಾಗಿದ್ವಿ ಅಂತ ಹೇಳ್ತಾರೆ, ಅದಾದ್ಮೇಲೆ ಕೂತ್ಕೊಂಡು ಮಾತುಕತೆ ಆಡೋಣ ಅಂತಾರೆ, ಅದಾದ್ಮೇಲೆ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಸಂಸ್ಥೆಯ ಮೂಲಕವಾಗಿ ತನಿಖೆಯನ್ನ ಮಾಡಿಸಿ ಪಹಲ್ಗಾಮ್ನಲ್ಲಿ ನಡೆದಿರ್ತಕ್ಕಂತಹ ಘಟನೆಯ ಸಂಪೂರ್ಣವಾದಂತಹ ವಿವರವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾರೆ. ಇದು ಈ ರೀತಿಯಾದಂತಹ ಹೇಳಿಕೆಗಳು ಪಾಕ್ನಲ್ಲಿ ಆತಂಕ ಇರೋದಂತೂ ಸತ್ಯ ಅನ್ನುವಂಥದ್ದು ಏನಂದ್ರೆ ನೇರವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದೇನಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ವಿಜುವಲ್ಸ್, ಅಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆ ಇರುವಂತಹ ಏನಂದ್ರೆ ಒಂದು ಧ್ವಜ, ಅದು ಪರಗ್ವಾಲ್ ಅನ್ನುವಂತಹ ಒಂದು ಗಡಿ ಸೀಮೆ, ಅದು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ಸೀಮೆಯಲ್ಲಿರುವಂತಹ ಪರಗ್ವಾಲ್ ಅನ್ನುವಂತಹ ಸ್ಥಳ. ಆ ಸ್ಥಳದಲ್ಲಿ ಅಂತಂದ್ರೆ ಪಾಕ್ ಆಕ್ರಮಿತ ಕಾಶ್ಮೀರದ ನೆಲೆಯಲ್ಲಿರ್ತಕ್ಕಂತಹ ಇದು ವಾಚ್ ಟವರ್. ಈ ವಾಚ್ ಟವರ್ ನಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇಟ್ಕೊಂಡು ಅಲ್ಲಿರುವಂತಹ ಪಾಕಿಸ್ತಾನ ಸೇನೆ ಯಾವಾಗಲೂ ಸಹಿತ ನಿರಂತರವಾಗಿ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನ ಮಾಡ್ತಾ ಇತ್ತು. ಯಾವಾಗ ಈ ಯುದ್ಧದ ಕಾರ್ಮೋಡ ಸೃಷ್ಟಿ ಆಗುತ್ತಲ್ಲ, ಈ ಯುದ್ಧದ ಕಾರ್ಮೋಡ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಸೇನೆ ಏನಂದ್ರೆ ಪಾಕಿಸ್ತಾನದ ಧ್ವಜವನ್ನ ಕೆಳಗಡೆ ಇಳಿಸಿ ಅದನ್ನ ಏನಂದ್ರೆ ತೆಗೆದುಕೊಂಡು ಹೋಗಿದ್ದಾರೆ. ವಾಚ್ ಟವರ್ ನಲ್ಲಿ ಯಾರೂ ಇಲ್ಲ ಅನ್ನುವಂತಹ ಸಂದೇಶವನ್ನ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಯಾವಾಗ ಹಬ್ಬೋದಕ್ಕೆ ಶುರು ಆಗುತ್ತೋ ಅದಾದ್ಮೇಲೆ ಮತ್ತೆ ವಾಪಸ್ ಬಂದು ಆ ಪಾಕ್ ಧ್ವಜವನ್ನ ಅಲ್ಲಿ ಮತ್ತೆ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ. ಆ ಮೂಲಕವಾಗಿ ಪಾಕಿಸ್ತಾನದ ಸೈನಿಕರಿಗಾಗಿರ್ಬೋದು ಅಥವಾ ಪಾಕಿಸ್ತಾನದ ಏನಂತಂದ್ರೆ ಅಲ್ಲಿರುವಂತಹ ರಾಜಕಾರಣಿಗಳಿಗಾಗಿರ್ಬೋದು ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ಆತಂಕ ಇರೋದಂತೂ ಸತ್ಯ. ಕಾರಣ ಏನು ಅಂತಂದ್ರೆ ಭಾರತದ ಪ್ರಿಪ್ರೇಷನ್ ಆ ರೀತಿ ಇದೆ. ಕೇವಲ ಏನಂತಂದ್ರೆ ಈ ಹಿಂದೆ ನಡೆದಿರ್ತಕ್ಕಂತಹ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಏನಂತಂದ್ರೆ ಮಿಲಿಟರಿ ಕಾರ್ಯಾಚರಣೆ ಆಗಿರ್ಬೋದು ಆ ರೀತಿಯಾದಂತಹ ಕಾರ್ಯಾಚರಣೆ ಅಲ್ಲ. ಈ ಬಾರಿ ಅತಿ ದೊಡ್ಡದಾದಂತಹ ಟಾರ್ಗೆಟ್ ಅನ್ನು ಇಟ್ಟಿದ್ದಾರೆ ಅನ್ನುವಂತಹ ಸಂದೇಶ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಸ್ಟೇಟ್ಮೆಂಟ್ ಕೊಟ್ಟಿರುವಂತದ್ದು ನೋಡಿದ್ರೆ ಈ ಬಾರಿ ನೆಲೆ ಇಲ್ಲದ ರೀತಿಯಲ್ಲಿ ಮಾಡ್ತೀವಿ ಅನ್ನುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಯಾರು ಈ ದುಷ್ಕೃತ್ಯದ ಹಿಂದ್ಗಡೆ ಇದ್ದಾರೆ ಅವರ ಸಂಪೂರ್ಣ ನಿರ್ನಾಮ ಮಾಡೋದಕ್ಕೆ ಯಾವೆಲ್ಲ ಏನೋ ಪ್ರಯತ್ನಗಳನ್ನ ಮಾಡಬೇಕು ಎಲ್ಲಾ ಪ್ರಯತ್ನಗಳನ್ನು ಸಹಿತ ಈ ಬಾರಿ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ಬೇಕಾದಂತಹ ರೀತಿಯಲ್ಲೂ ಸಹಿತ ಭಾರತದ ಒಳಗಡೆ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಅದರಲ್ಲೂ ಪ್ರಮುಖವಾಗಿ ಸೇನೆಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲೂ ಸಹಿತ ದಾಳಿಯ ಮಾಡೋದಕ್ಕೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಈಗಾಗಲೇ ಭಾರತ ಸರ್ಕಾರ ಕೊಟ್ಟಿದೆ. ಅಂದ್ರೆ ಅರ್ಥ ಏನು ಅಂದ್ರೆ
ಭಾರತದ ಗಡಿ ಒಳಗಿರುವಂತಹ ಉಗ್ರರಾಗಿರ್ಬೋದು ಅಥವಾ ಭಾರತದ ಗಡಿ ಹೊರಗಡೆ ಇರುವಂತಹ ಉಗ್ರರಾಗಿರ್ಬೋದು ಅವರ ಮೇಲೂ ಸಹಿತ ದಾಳಿಯನ್ನ ಮಾಡೋದಕ್ಕೆ ಅಲ್ಲೂ ಸಹಿತ ಆಪರೇಷನ್ ಮಾಡೋದಕ್ಕೆ ಭಾರತ ಸರ್ಕಾರ ಅವಕಾಶವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಏನಂತಂದ್ರೆ ತಲೆನೋವಾಗಿರುವಂಥದ್ದು. ಒಂದು ಕಡೆಗೆ ಏನಂದ್ರೆ ಸಿಂಧೂ ನದಿಯ ನೀರಿನ ಒಪ್ಪಂದವನ್ನು ರದ್ದು ಮಾಡಿಕೊಂಡಿರುವಂಥದ್ದು ಈಗಾಗಲೇ ಪಾಕ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಯಾಕಂದ್ರೆ ಬರೋಬ್ಬರಿ 24 ಕೋಟಿ ಜನರಿಗೆ ಇದರಿಂದ ನೇರವಾದಂತಹ ಎಫೆಕ್ಟ್ ಆಗ್ತಾ ಇದೆ. ಎರಡನೇದಾಗಿ ಏನಂತಂದ್ರೆ ಈಗ ಮತ್ತೊಂದು ದಾಳಿಗೆ ಏನಂತಂದ್ರೆ ಮಾಡಿದ್ದೇ ಆದ್ರೆ ಅದು ಪಾಕ್ ಆಕ್ರಮಿತ ಕಾಶ್ಮೀರದ ಒಳಗಡೆ ಹೋಗಿ ದಾಳಿಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಈಗ ಪಾಕಿಸ್ತಾನದ ಸೈನಿಕರಿಗೂ ಸಹಿತ ಇದರ ಆತಂಕ ತಟ್ಟಿದ ಹಾಗೆ ಕಾಣಿಸ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.